ನಮಸ್ಕಾರ ಎಲ್ಲರಿಗೂ. ನೀವು ನೋಡುತ್ತಿದ್ದೀರಾ GSP ಕ್ಲಾಸ್ ಚಾನಲ್. ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಾರಂಭ. ಹೌದು ಸ್ನೇಹಿತರೆ, ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಏನಾದರೂ ತಿದ್ದುಪಡಿನ ನೀವು ಮಾಡಿಸಬೇಕು ಅಥವಾ ಕರೆಕ್ಷನ್ನ ಮಾಡಿಸಬೇಕು ಅನ್ಕೊಂಡಿದ್ರಿ ಅಂತಂದ್ರೆ ಇವಾಗ ನೀವು ರೇಷನ್ ಕಾರ್ಡ್ ತಿದ್ದುಪಡಿನ ಮಾಡಿಸಬಹುದಾಗಿದೆ. ಆಹಾರ ಇಲಾಖೆ ಕಡೆಯಿಂದ ಇಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಏನೇನು ಬದಲಾವಣೆನ ಮಾಡಬಹುದು ಅಂದ್ರೆ ಯಾವ ಒಂದು ಕರೆಕ್ಷನ್ನ ಮಾಡಬಹುದು, ಜೊತೆಗೆ ಆಹಾರ ಇಲಾಖೆ ಕಡೆಯಿಂದ ಎಷ್ಟು ದಿನಗಳ ಕಾಲಾವಕಾಶವನ್ನ ನೀಡಲಾಗಿದೆ ಮತ್ತು ಯಾವ ಸಮಯಕ್ಕೆ ಅರ್ಜಿನ ಸಲ್ಲಿಸಬೇಕು, ಮುಖ್ಯವಾಗಿರುವಂತದ್ದು ಕೊನೆಯ ದಿನಾಂಕ ಯಾವಾಗ, ಅರ್ಜಿ ಸಲ್ಲಿಸುವುದು ಹೇಗೆ, ಇಷ್ಟೆಲ್ಲ ಒಂದು ಮಾಹಿತಿಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೀವು ತಿಳಿದುಕೊಳ್ಳಬಹುದು. ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್, ತಾವು ಇನ್ನೂವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋ ನೋಡುತ್ತಿರುವಂತವರು ಪ್ರತಿಯೊಬ್ಬರು ಕೂಡ ಒಂದು ಲೈಕ್ ನ ಮಾಡಿ. ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಾರಂಭ. ಹೌದು ಸ್ನೇಹಿತರೆ, ನಿಮ್ಮ ಒಂದು ರೇಷನ್ ಕಾರ್ಡ್ ಕರೆಕ್ಷನ್ ಅಥವಾ ತಿದ್ದುಪಡಿನ ಮಾಡಿಸಬೇಕು ಅನ್ಕೊಂಡಿದ್ರಿ ಅಂತಂದ್ರೆ ಇವಾಗ ರೇಷನ್ ಕಾರ್ಡ್ ತಿದ್ದುಪಡಿನ ಮಾಡಿಸಬಹುದಾಗಿರುತ್ತೆ. ಆಹಾರ ಇಲಾಖೆ ಕಡೆಯಿಂದ ಇಲ್ಲಿ ಅವಕಾಶವನ್ನ ನೀಡಲಾಗಿದೆ. ಸೊ ಎಷ್ಟು ದಿನಗಳ ಕಾಲ ಆಹಾರ ಇಲಾಖೆ ಕಡೆಯಿಂದ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶವನ್ನ ನೀಡಲಾಗಿದೆ. ರೇಷನ್ ಕಾರ್ಡ್ ಅಲ್ಲಿ ಏನೇನು ಚೇಂಜಸ್ ನ ಮಾಡಬಹುದು ಅಂದ್ರೆ ಏನೇನು ಬದಲಾವಣೆಗಳನ್ನ ಮಾಡಬಹುದು. ಸೊ ಅರ್ಜಿನ ಯಾವ ರೀತಿಯಾಗಿ ಸಲ್ಲಿಸಬೇಕಾಗುತ್ತೆ, ಮುಖ್ಯವಾಗಿರುವಂತದ್ದು ಕೊನೆಯ ದಿನಾಂಕ ಯಾವಾಗ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾನು ಸಂಪೂರ್ಣವಾಗಿರುವಂತಹ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ನನಗೆ ತುಂಬಾ ಜನ ಕಮೆಂಟ್ಸ್ ಮಾಡೋದ್ರ ಮೂಲಕ ಮಾಹಿತಿನ ಕೇಳ್ತಾ ಇದ್ರು, ನಾವು ರೇಷನ್ ಕಾರ್ಡ್ ತಿದ್ದುಪಡಿನ ಮಾಡಿಸಬೇಕಾಗಿದೆ. ಸೊ ರೇಷನ್ ಕಾರ್ಡ್ ತಿದ್ದುಪಡಿಗೆ ಯಾವಾಗ ಆಹಾರ ಇಲಾಖೆ ಕಡೆಯಿಂದ ಅವಕಾಶವನ್ನ ಕಲ್ಪಿಸಲಾಗುತ್ತೆ ಅಥವಾ ಆಹಾರ ಇಲಾಖೆ ಕಡೆಯಿಂದ ಅವಕಾಶವನ್ನ ನೀಡಲಾಗುತ್ತೆ ಅಂತ ಇಲ್ಲಿ ತುಂಬಾ ಜನ ನನಗೆ ಕಮೆಂಟ್ಸ್ ಮಾಡೋದ್ರ ಮೂಲಕ ಮಾಹಿತಿನ ಕೇಳ್ತಾ ಇದ್ರು. ಸೊ ಅದರಿಂದಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಲೈವ್ ಆಗಿ ಇಲ್ಲಿ ಮಾಹಿತಿನ ತಿಳಿಸ್ತಾ ಇದ್ದೀನಿ. ನೋಡಬಹುದು ಇಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಾರಂಭ. ಹೌದು ಸ್ನೇಹಿತರೆ, ಇಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಾರಂಭಗೊಂಡಿದೆ. ಸೊ ನೀವು ಏನಾದರೂ ರೇಷನ್ ಕಾರ್ಡ್ ಅಲ್ಲಿ ತಿದ್ದುಪಡಿನ ಮಾಡಿಸಬೇಕಾಗಿತ್ತು ಅಂತಂದ್ರೆ ನೀವು ತಿದ್ದುಪಡಿನ ಮಾಡಿಸಬಹುದಾಗಿರುತ್ತೆ. ಮುಖ್ಯವಾಗಿರುವಂತದ್ದು ಏನೇನು ರೇಷನ್ ಕಾರ್ಡ್ ಅಲ್ಲಿ ತಿದ್ದುಪಡಿನ ಮಾಡಿಸಬಹುದು ಅಂತ ಕೇಳಿದ್ರೆ ಹೆಸರು ಸೇರ್ಪಡೆ ಮಾಡಿಸಬಹುದಾಗಿರುತ್ತೆ. ಹೆಸರು ತಿದ್ದುಪಡಿ, ರೇಷನ್ ಕಾರ್ಡ್ ಅಲ್ಲಿ ಏನಾದರೂ ಹೆಸರು ತಪ್ಪಾಗಿತ್ತು ಅಂತಂದ್ರೆ ಸೊ ತಪ್ಪಾಗಿರುವಂತಹ ಹೆಸರನ್ನು ಕೂಡ ಇಲ್ಲಿ ತಿದ್ದುಪಡಿ ಮಾಡಿಸಬಹುದಾಗಿರುತ್ತೆ. ಹೆಸರು ತೆಗೆದುಹಾಕುವುದು ಅಂದ್ರೆ ರೇಷನ್ ಕಾರ್ಡ್ ಅಲ್ಲಿ ಇರುವಂತಹ ಸದಸ್ಯರ ಹೆಸರನ್ನ ಇಲ್ಲಿ ತೆಗೆದುಹಾಕಬಹುದು, ಜೊತೆಗೆ ಡಿಲೀಟ್ ಕೂಡ ಮಾಡಿಸಬಹುದಾಗಿರುತ್ತೆ. ಫೋಟೋ ಬದಲಾವಣೆ, ಫೋಟೋ ಏನಾದರೂ ಸರಿಯಾಗಿ ರೇಷನ್ ಕಾರ್ಡ್ ಅಲ್ಲಿ ಬಂದಿರಲಿಲ್ಲ ಅಂತಂದ್ರೆ ಸೊ ಫೋಟೋ ಕೂಡ ನೀವು ಬದಲಾವಣೆ ಮಾಡಿಸಬಹುದಾಗಿರುತ್ತೆ. ಕುಟುಂಬದ ಮುಖ್ಯಸ್ಥರ ಬದಲಾವಣೆ ಅಥವಾ ಹೆಡ್ ಆಫ್ ದ ಫ್ಯಾಮಿಲಿ ಬದಲಾವಣೆ ಕೂಡ ಇಲ್ಲಿ ನೀವು ಮಾಡಿಸಬಹುದಾಗಿರುತ್ತೆ. ನ್ಯಾಯಬೆಲೆ ಅಂಗಡಿ ಬದಲಾವಣೆ, ನೀವು ಏನಾದರೂ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಿದ್ರಿ, ಸೊ ಅಲ್ಲಿ ನಿಮಗೆ ನ್ಯಾಯಬೆಲೆ ಅಂಗಡಿ ಚೇಂಜ್ ಮಾಡಬೇಕಾಗಿತ್ತು ಅಂತಂದ್ರೆ ನ್ಯಾಯಬೆಲೆ ಅಂಗಡಿ ಕೂಡ ಇಲ್ಲಿ ಬದಲಾವಣೆ ಮಾಡಿಸಬಹುದಾಗಿರುತ್ತೆ. ಮುಖ್ಯವಾಗಿರುವಂತದ್ದು ರೇಷನ್ ಕಾರ್ಡ್ ತಿದ್ದುಪಡಿಗೆ ಎಷ್ಟು ದಿನಗಳ ಕಾಲ ಆಹಾರ ಇಲಾಖೆ ಕಡೆಯಿಂದ ಅವಕಾಶವನ್ನ ನೀಡಲಾಗಿದೆ ಅಂತ ಹೇಳಿದ್ರೆ 31/7/2024 ಕೊನೆಯ ದಿನಾಂಕ ಆಗಿರುತ್ತೆ ಅಥವಾ ಲಾಸ್ಟ್ ಡೇಟ್ ಅಂತ ಹೇಳ್ಬೋದು, ಜುಲೈ 31. ಸೊ ಈ ಒಂದು ಕೊನೆಯ ದಿನಾಂಕ ಇರುವುದರಿಂದ ಅಷ್ಟರ ಒಳಗಡೆ ನೀವು ಅರ್ಜಿನ ಸಲ್ಲಿಸಿ ಅಥವಾ ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡಿಸಬಹುದಾಗಿರುತ್ತೆ. ಸೊ ನೀವು ರೇಷನ್ ಕಾರ್ಡ್ ತಿದ್ದುಪಡಿನ ಮಾಡಿಸಬೇಕಾಗಿತ್ತು ಅಂತಂದ್ರೆ ಜುಲೈ 31 ಒಳಗಡೆ ನಿಮ್ಮ ಒಂದು ರೇಷನ್ ಕಾರ್ಡ್ ತಿದ್ದುಪಡಿನ ನೀವು ಮಾಡಿಸಬಹುದಾಗಿರುತ್ತೆ. ಸೊ ಯಾವ ಸಮಯಕ್ಕೆ ನೀವು ಅರ್ಜಿನ ಸಲ್ಲಿಸಬೇಕು ಅಂತ ಕೇಳಿದ್ರೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಕೂಡ ಈ ಒಂದು ಅವಕಾಶವನ್ನ ಮಾಡಿಕೊಡಲಾಗಿದೆ. ಇಲ್ಲಿ ನೋಡಬಹುದು 31 ಅಂತ ಹೇಳಿದ್ರೆ ಇವತ್ತು ದಿನಾಂಕ ಬಂದು 15/7/2024 ಅಂದ್ರೆ ಜುಲೈ 15 ಆಗಿರುತ್ತೆ. ಸೊ ಜುಲೈ 15ರಿಂದ ಜುಲೈ 31 ಅಂತ ಹೇಳಿದ್ರೆ 16 ದಿನಗಳ ಒಂದು ಅವಕಾಶವಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮಗೆ ತುಂಬಾ ದಿನಗಳ ಕಾಲ ಒಂದು ಅವಕಾಶವನ್ನ ಮಾಡಿಕೊಡಲಾಗಿದೆ. ಇಲ್ಲಿವರೆಗೂ 2-3 ದಿನ ಅಥವಾ 2 ಅವರ್ 3 ಅವರ್ ಒಂದು ಅವಕಾಶವನ್ನ ಮಾಡಿಕೊಡ್ತಾ ಇದ್ರು. ಸೊ ಇವಾಗ ನಿಮಗೆ ದಿನ ಪೂರ್ತಿ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಕೂಡ ಒಂದು ಸರ್ವರ್ ಬರುತ್ತೆ. ಸೊ ಅಷ್ಟರೊಳಗಡೆ ನೀವು ಅರ್ಜಿನ ಸಲ್ಲಿಸಿ ಅಥವಾ ನಿಮ್ಮ ಒಂದು ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡಿಸಬಹುದಾಗಿರುತ್ತೆ. ಸೊ ತಿದ್ದುಪಡಿನ ಯಾವ ರೀತಿಯಾಗಿ ಮಾಡಿಸಬೇಕು ಅಂದ್ರೆ ಅರ್ಜಿನ ಯಾವ ರೀತಿಯಾಗಿ ಸಲ್ಲಿಸಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ಹತ್ತಿರದ ಕೇಂದ್ರಗಳಿಗೆ ನೀವು ಭೇಟಿ ನೀಡಬೇಕಾಗಿರುತ್ತೆ. ನಿಮ್ಮ ಒಂದು ಹತ್ತಿರದ ಕೇಂದ್ರಗಳು ಯಾವ್ಯಾವು ಅಂತ ಹೇಳಿದ್ರೆ ಗ್ರಾಮ ಒನ್ ಕೇಂದ್ರ ಅಥವಾ ಕರ್ನಾಟಕ ಒನ್ ಕೇಂದ್ರಕ್ಕೆ ಭೇಟಿ ನೀಡಿ ನೀವು ರೇಷನ್ ಕಾರ್ಡ್ ತಿದ್ದುಪಡಿನ ಮಾಡಿಸಬಹುದಾಗಿರುತ್ತೆ. ಸೊ ಅದೇ ರೀತಿಯಾಗಿ ನಗರ ಪರಿಸರದಲ್ಲಿದ್ದಂಥವರು ಬೆಂಗಳೂರು ಒನ್ ಕೇಂದ್ರ ಅಥವಾ ಕರ್ನಾಟಕ ಒನ್ ಕೇಂದ್ರಕ್ಕೆ ಭೇಟಿ ನೀಡಿ ನೀವು ರೇಷನ್ ಕಾರ್ಡ್ ತಿದ್ದುಪಡಿನ ಮಾಡಿಸಬಹುದಾಗಿರುತ್ತೆ. ರೇಷನ್ ಕಾರ್ಡ್ ತಿದ್ದುಪಡಿನ ಮಾಡಿಸಬೇಕಾಗಿತ್ತು ಅಂತಂದ್ರೆ ಈ ಒಂದು ಅವಕಾಶ ಭಾನುವಾರ ಅಥವಾ ಸಂಡೇ ಕೂಡ ಓಪನ್ ಇರುತ್ತಾ ಅಥವಾ ಅರ್ಜಿನ ಸಲ್ಲಿಸಬಹುದಾ ಅಂತ ಕೇಳಿದ್ರೆ ನೀವು ಖಂಡಿತವಾಗಿ ಭಾನುವಾರ ಅಥವಾ ಸಂಡೇ ಕೂಡ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಅಥವಾ ರೇಷನ್ ಕಾರ್ಡ್ ತಿದ್ದುಪಡಿನ ಮಾಡಿಸಬಹುದಾಗಿರುತ್ತೆ. ಸೊ ನೀವು ಬೇಗನೆ ಹೋಗಿ ನಿಮ್ಮ ಒಂದು ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡಿಸಬಹುದಾಗಿರುತ್ತೆ. ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ವಿಡಿಯೋದ ಮೂಲಕ ನಿಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ಮಾಹಿತಿನ ಆದಷ್ಟು ಜನರಿಗೆ ನೀವು ನಿಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ಗಳ ಮೂಲಕ ಮಾಹಿತಿನ ಒಂದು ಶೇರ್ ಮಾಡಿ. ಸೊ ಈ ಒಂದು ವಿಡಿಯೋಕ್ಕೆ ನೀವು ತಪ್ಪದೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು.